ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹೋಟೆಲ್ ಶೈಲಿಯಲ್ಲಿ ನಾಟಿ ಕೋಳಿ ಮೊಟ್ಟೆ ಸಾರು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಒಂದ್ಸರ್ತಿ ನಾ ಹೇಳೋ ಮೆಥಡ್ದಾಗ ಟ್ರೈ ಮಾಡಿ ನೋಡ್ರಿ. ಮನಿ ಮಂದೆಲ್ಲ ನಿಮ್ ಫ್ಯಾನ್ ಆಗೋದಂತ್ರು ಗ್ಯಾರಂಟಿ ನೋಡ್ರಿ. ಮಾಡೋದಂತ್ರು ಬಾಳ ಈಸಿ ಐತ್ರಿ, ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ನೋಡುಮಂತ್ರಿ. ಇಲ್ಲೊಂದ್ ದೊಡ್ಡ ಪಾತ್ರೆಗ ನಾನು ಜವಾರಿ ಮೊಟ್ಟೆ ತಗೊಂಡಿನ್ರಿ. ಇವು 10 ರಿಂದ 12 ಮೊಟ್ಟೆ ಅದಾವ್ರಿ. ಮೊಟ್ಟೆ ಮುಣಗೋಷ್ಟು ನಾವು ನೀರ್ ಹಾಕೊಳ್ಳುಮಂತ್ರಿ. ಇವಾಗ 1 ಸ್ಪೂನ್ ಆಗೋಷ್ಟು ಇದಕ್ಕೆ ಉಪ್ಪು ಹಾಕೊಳತೀನಿ ನೋಡ್ರಿ. ಉಪ್ಪು ಹಾಕೊಳ್ಳೋದ್ರಿಂದ ಮೊಟ್ಟೆ ಅನ್ನೋದು ಕುದಿಯತ್ನಾಗ ಒಡೆಯಂಗಿಲ್ರಿ, ಅದಕ್ಕಂತ ಹೇಳಿ ಉಪ್ಪು ಹಾಕೊಳ್ಳೋದ್ರಿ. ಇದು 10 ರಿಂದ 15 ನಿಮಿಷ ಕುದಿಸ್ಕೊಂಡ್ರ ಪರ್ಫೆಕ್ಟ್ ಆಗಿ ತತ್ತಿ ಅನ್ನೋದು ಅಥವಾ ಮೊಟ್ಟೆ ಅನ್ನೋದು ಕುದ್ದವ್ ನೋಡ್ರಿ. ಇವಾಗ ಇದನ್ನ ಒಂದ್ ಪ್ಲೇಟ್ದಾಗ ತೆಗೆದಿಟ್ಕೊಳತೀನ್ರಿ. ಇದ್ರ ಮ್ಯಾಗಿನ್ ಸೊಟ್ಟಿ ಎಲ್ಲ ಉಚ್ಕೊಳ್ಳುಮಂತ್ರಿ. ಇವಾಗ ಸ್ವಲ್ಪ ತಣ್ಣಗಾಗನ ಈ ತರ ನೀವು ಸೊಟ್ಟಿ ಉಚ್ಕೊಂಡ್ರಂದ್ರ ಈಸಿಯಾಗಿ ಬರ್ತೈತಿ ನೋಡ್ರಿ. ಇವಾಗ ಎಲ್ಲ ಅದೇ ರೀತಿ ಎಲ್ಲಾನು ಸೊಟ್ಟಿ ಉಚ್ಚಿ ಇಟ್ಕೊಂಡಿನ್ರಿ. ಇದಕ್ಕ ಶಾಲೋ ಫ್ರೈ ಮಾಡಕ ಒಂದ್ ಕಡಾಯಿದಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ಏನ್ ಎಗ್ಸ್ ನಾವ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಮೊಟ್ಟೆನ, ಅದನ್ನ ಶಾಲೋ ಫ್ರೈ ಮಾಡ್ಕೊಳ್ಳುಮಂತ್ರಿ. ಒಂದ್ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರ ಸಾಕ್ ನೋಡ್ರಿ. ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ ಈ ರೀತಿ ಮಾಡೋದ್ರಿಂದ. ಇವಾಗ ನೋಡ್ರಿ ಫ್ರೈ ಆಗನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡು ಒಂದ್ 2 ನಿಮಿಷ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರ ಸಾಕ್ ನೋಡ್ರಿ. ಇವಾಗ ಫ್ರೈ ಆಗಿರುವಂತ ಮೊಟ್ಟೆನ ಒಂದ್ ಪ್ಲೇಟ್ದಾಗ ತೆಗೆದಿಟ್ಕೊಳ್ಳುಮಂತ್ರಿ. ಇವಾಗ ನೋಡ್ರಿ ಇದು ರೆಡಿ ಆಗೈತ್ರಿ. ನೆಕ್ಸ್ಟ್ ಒಂದ್ ಮಿಕ್ಸಿ ಜಾರಿ ತಗೊಳುಮಂತ್ರಿ. ಮಿಕ್ಸಿ ಜಾರಿ ಒಳಗ 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡೇನ್ರಿ, ಬ್ರೌನ್ ಆಗುತ್ತನ ಅದು ಕೂಡ ಹಾಕೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಟೊಮೆಟೊ ಹಾಕೊಂಡೇನ್ರಿ. ಸ್ವಲ್ಪ ಹಸಿ ಶುಂಠಿ 4 ರಿಂದ 5 ಗೋಡಂಬಿ ಹಾಕೊಂಡೇನ್ರಿ. ಇದನ್ನ ನೀರ್ ಹಾಕ್ಲಾರ್ದೆ ರುಬ್ಕೊಂಡ್ ಬರುಮಂತ್ರಿ. ನೋಡ್ರಿ ಈ ತರ ಆಗ್ಬೇಕು ನೋಡ್ರಿ. ಪೇಸ್ಟ್ ಅನ್ನೋದು ಈ ತರ ಸಾಫ್ಟ್ ಆಗಿ ನೀವು ರುಬ್ಕೋಬೇಕು ನೋಡ್ರಿ. ಇವಾಗ ಇದು ಕೂಡ ರೆಡಿ ಆಗೈತ್ರಿ. ಒಂದ್ ಬೌಲ್ದಾಗ ನಾನ್ ತೆಗ್ದಿಟ್ಕೊಂಡಿನಿ ನೋಡ್ರಿ. ಇವಾಗ ನೆಕ್ಸ್ಟ್ ಇನ್ನೊಂದ್ ಸಣ್ಣ ಬೌಲ್ ತಗೊಳುಮಂತ್ರಿ. ಆ ಬೌಲ್ದಾಗ 1-2 ಸ್ಪೂನ್ ಆಗೋಷ್ಟು ಮೊಸರು, ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಜೀರಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ನೋಡ್ರಿ ಈ ತರ ಪೇಸ್ಟ್ ಆಗಿ ಇದು ರೆಡಿ ಐತ್ರಿ. ಈಗ ಒಂದ್ ಕಡಾಯಿ ಇಟ್ಕೊಳ್ಳುಮಂತ್ರಿ. ಕಡಾಯಿ ಒಳಗ 1-2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಸ್ವಲ್ಪ ಬಿರಿಯಾನಿ ಎಲೆ ಹಾಕೊಂಡೇನ್ರಿ ಒಂದು. ಅದೇ ರೀತಿ ಸ್ವಲ್ಪ ಶಾಜೀರ್ಗಿ, ಸ್ವಲ್ಪ ಮೆಣಸ, ಲವಂಗ, ಬಿರಿಯಾನಿ ಹೂವ, ಸ್ವಲ್ಪ ಕರಿಬೇವಿನ ಎಲೆ, 1-2 ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡು ಫ್ರೈ ಆಗನ ಇವಾಗೇನ್ ಮೊಸರೊಳಗ್ ನಾವು ಮಸಾಲಾ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನ ಹಾಕೊಂಡು 1-2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳುಮಂತ್ರಿ. ಜಸ್ಟ್ ಇದು ಎಣ್ಣೆ ಬಿಡ್ಬೇಕ್ರಿ, ಹಸಿ ವಾಸನೆ ಹೋಗಿ. ಇವಾಗ ನೋಡ್ರಿ ಇದು ರೆಡಿ ಆಗೈತ್ರಿ. ಇವಾಗ ನಾವು ಅವಾಗ್ಲೇ ರುಬ್ಬಿಟ್ಕೊಂಡಿರುವಂತ ಮಸಾಲಾ ಕೂಡ ಹಾಕೊಳತೀನಿ ನೋಡ್ರಿ. 2 ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳುಮಂತ್ರಿ. ಸ್ವಲ್ಪ ಹಸಿ ವಾಸನೆ ಎಲ್ಲಾ ಹೋಗ್ಬೇಕ್ರಿ, ಅಷ್ಟು ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ನಮ್ಗ್ ನೀರ್ ಎಷ್ಟ್ ಬೇಕಲ್ರಿ ಗ್ರೇವಿಗೆ ಅಷ್ಟ ನಾವು ಇದಕ್ಕ ನೀರ್ ಹಾಕೋಬೇಕು ನೋಡ್ರಿ. ಈ ತರ ಎಣ್ಣೆ ಬಿಡಾನ ನೀರ್ ಹಾಕೋಬೇಕು ನೋಡ್ರಿ. ಇಲ್ಲಿ ನಾನು 2 ರಿಂದ 1.5 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಒಂದ್ ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇದನ್ನ ಒಂದ್ ಕುದಿ ಬರುತನ ಕುದಿಸ್ಕೋಬೇಕಾಗತ್ ನೋಡ್ರಿ. ಸಣ್ಣ ಉರಿ ಒಳಗ ಇದನ್ನ ಕುದಿಸ್ಕೋಬೇಕ್ರಿ. ಇವಾಗ ಕುದಿತಾ ಇತ್ತಲ್ರಿ ಸಾಂಬಾರ್ ಅನ್ನೋದು, ಇವಾಗ ನಾವೇನ್ ನಾಟಿ ಕೋಳಿನ ಫ್ರೈ ಮಾಡಿ ಇಟ್ಕೊಂಡಿವಲ್ರಿ ಮೊಟ್ಟೆನ, ಅದನ್ನ ಹಾಕೊಳತೀನಿ ನೋಡ್ರಿ. ಇದನ್ನ 1-2 ರಿಂದ 3 ನಿಮಿಷ ಲೋ ಟು ಮೀಡಿಯಂ ಇಟ್ಟು ನೀವು ಕುದಿಸ್ಕೋಬೇಕಾಗತ್ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುಮಂತ್ರಿ. ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ನಾಟಿ ಕೋಳಿ ಮೊಟ್ಟೆ ಸಾರು ರೆಡಿ ಐತ್ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ನಾಟಿ ಕೋಳಿ ಮೊಟ್ಟೆ ಸಾರು ರೆಡಿ ಐತ್ ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನಿಮ್ಗೆ ಇನ್ನ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇದು ನೀವು ಚಪಾತಿ, ಅನ್ನ, ಬಿರಿಯಾನಿ, ಕುಲ್ಚಾ, ರೋಟಿ ಎಲ್ಲಾ ಜೊತೆನು ಟೇಸ್ಟಿಯಾಗಿ ಇರ್ತೈತ್ ನೋಡ್ರಿ. ಒಂದ್ ಸರ್ತಿ ಮನಿಯೊಳಗ ಈ ರೀತಿ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.